ಎಲ್ಲರಿಗೂ ಕೋವಿಡ್ ನಂತರದ ಶೈಕ್ಷಣಿಕ ವರ್ಷಕ್ಕೆ ಸ್ವಾಗತವನ್ನು ಬಯಸ್ತಾ, ವಿದ್ಯಾರ್ಥಿಗಳೇ, ಕಳೆದ 3-4 ತಿಂಗಳಿಂದ ಈ ಕೋವಿಡ್-19 ಒಂದು ಪರಿಣಾಮದಿಂದಾಗಿ ಶೈಕ್ಷಣಿಕವಾಗಿ ನಾವು ಸಾಕಷ್ಟು ತೊಂದರೆಗಳನ್ನು ಅನುಭವಿಸಿದ್ದೇವೆ. ಈ ಒಂದು ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಹಾಗೂ ತುಮಕೂರು ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳ ಒಂದು ಭವಿಷ್ಯದ ದೃಷ್ಟಿಯಿಂದ ಸೆಪ್ಟೆಂಬರ್ ತಿಂಗಳಿನಲ್ಲಿ ಆನ್ಲೈನ್ ತರಗತಿಗಳನ್ನು ನಡೆಸಬೇಕು ಅನ್ನತಕ್ಕಂಥ ಒಂದು ತೀರ್ಮಾನವನ್ನು ಕೈಗೊಂಡಿದ್ದು, ಈ ಒಂದು ನಿಟ್ಟಿನಲ್ಲಿ ನಮ್ಮ ಕಾಲೇಜಿನ ನೂತನ ಪ್ರಾಂಶುಪಾಲರಾದಂತಹ ಡಾಕ್ಟರ್ KS ಕುಮಾರ್ ಸರ್ ಅವರು ನಮ್ಮ ಎಲ್ಲ ಉಪನ್ಯಾಸಕ ವರ್ಗದವರಿಗೆ ತಾವು ಬೋಧಿಸತಕ್ಕಂಥ ವಿಷಯದಲ್ಲಿ ಆನ್ಲೈನ್ ತರಗತಿಗಳನ್ನು ನಡೆಸಿಕೊಡಲು ಸಾಕಷ್ಟು ಅನುವು ಮಾಡಿಕೊಟ್ಟಿದ್ದಾರೆ. ಸಾಕಷ್ಟು ಸೂಚನೆಗಳನ್ನು ಕೂಡ ನೀಡಿದ್ದಾರೆ. ಹೀಗಾಗಿ ವಿದ್ಯಾರ್ಥಿಗಳೇ, ಮನೋವಿಜ್ಞಾನ ವಿಭಾಗವು ಕೂಡ ವಿದ್ಯಾರ್ಥಿಗಳ ಒಂದು ಹಿತದೃಷ್ಟಿಯಿಂದ ಈ ತಿಂಗಳು ಆನ್ಲೈನ್ ತರಗತಿಗಳನ್ನು ನಡೆಸ್ತಕ್ಕಂಥ ಒಂದು ಸಿದ್ಧತೆಯನ್ನು ಮಾಡಿಕೊಂಡಿದೆ. ಈ ದಿನ ನಾನು 5ನೇ ಸೆಮ್ ವಿದ್ಯಾರ್ಥಿಗಳಿಗೆ ಕೆಲವೊಂದು ಸೂಚನೆಗಳನ್ನು ನೀಡ್ತೇನೆ. ಜೊತೆಗೆ ಇದರ ಒಂದು ಸದುಪಯೋಗವನ್ನು ಎಲ್ಲ ವಿದ್ಯಾರ್ಥಿಗಳು ಪಡೆದುಕೊಳ್ತೀರಾ ಅಂತ ಕೂಡ ನಾನು ಭಾವಿಸಿರ್ತೇನೆ. ಪ್ರತಿ ವರ್ಷ ಪ್ರತಿಯೊಂದು ಸೆಮ್ನಲ್ಲೂ ಕೂಡ ನೀವು ಸೈಕಾಲಜಿ ಅಂತಕ್ಕಂಥ ಒಂದು ಪೇಪರನ್ನಾಗಿ ನೀವು ಅಧ್ಯಯನವನ್ನು ಮಾಡ್ತಾಯಿದ್ರಿ. ಆದರೆ ಈ 5ನೇ ಸೆಮ್ನಲ್ಲಿ ಲ್ಯಾಂಗ್ವೇಜ್ಗಳು ಹೊರತಾಗಿರೋದರಿಂದ ಪ್ರತಿಯೊಂದು ಆಪ್ಷನಲ್ ಸಬ್ಜೆಕ್ಟ್ 2 ಪೇಪರ್ನಂತೆ ನೀವು ಅಧ್ಯಯನವನ್ನು ಮಾಡಬೇಕಾಗತ್ತೆ. ಅಂದರೆ ಸೈಕಾಲಜಿ 2 ಪೇಪರ್ ಇರುತ್ತೆ, ಜರ್ನಲಿಸಮ್ 2 ಪೇಪರ್ ಇರುತ್ತೆ, ಆಪ್ಷನಲ್ ಕನ್ನಡ ಕೂಡ 2 ಪೇಪರ್ಗಳಿರುತ್ತೆ. ನಾನು ಬೇರೆ ವಿಷಯಗಳ ಬಗ್ಗೆ ನಾನು ಮಾತಾಡೋದಿಲ್ಲ. ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಮಾತ್ರ ನಾನು ನಿಮಗೆ ಕೆಲವೊಂದು ಸೂಚನೆಗಳನ್ನು ನೀಡ್ತೇನೆ. ಇಲ್ಲಿ ನಾವು ವಿದ್ಯಾರ್ಥಿಗಳ ಒಂದು ಅನುಕೂಲದ ದೃಷ್ಟಿಯಿಂದ ಹಾಗೂ ಉನ್ನತ ಶಿಕ್ಷಣದ ಒಂದು ಅನುಕೂಲದ ದೃಷ್ಟಿಯಿಂದ 5ನೇ ಸೆಮ್ನಲ್ಲಿ 2 ಪೇಪರ್ಗಳನ್ನು ಇಟ್ಟಿದ್ದೇವೆ, ಪೇಪರ್ 5 ಮತ್ತು ಪೇಪರ್ 6. ಪೇಪರ್ 5 ಅಬ್ನಾರ್ಮಲ್ ಸೈಕಾಲಜಿಯನ್ನು ನೀವು ಅಧ್ಯಯನವನ್ನು ಮಾಡಬೇಕಾಗತ್ತೆ, ಅಂದರೆ ಅಪಸಾಮಾನ್ಯ ಮನೋವಿಜ್ಞಾನವನ್ನು ಅಧ್ಯಯನವನ್ನು ಮಾಡಬೇಕಾಗತ್ತೆ. ಹಾಗೆಯೇ ಪೇಪರ್ 6 ಎಜುಕೇಷನಲ್ ಸೈಕಾಲಜಿಯನ್ನು ಅಧ್ಯಯನವನ್ನು ಮಾಡಬೇಕಾದ್ರೆ ಶೈಕ್ಷಣಿಕ ಮನೋವಿಜ್ಞಾನ. ಪ್ರತಿಯೊಂದು ಪೇಪರ್ 150 ಅಂಕಗಳಿಗೆ ಸೀಮಿತವಾಗಿರುತ್ತೆ. ಇದರಲ್ಲಿ 100 ಅಂಕಗಳು ಥಿಯರಿ ಪೇಪರ್ಗೆ ಸಂಬಂಧಪಟ್ಟಿದ್ದರೆ 50 ಅಂಕಗಳು ಪ್ರಾಕ್ಟಿಕಲ್ಗೆ ಸಂಬಂಧಪಟ್ಟಂತೆ ಇರುತ್ತೆ. ಸೊ ಹಾಗಾಗಿ ಈ ಕೊನೆಯ ವರ್ಷ ನಿಮ್ಮ ಭವಿಷ್ಯದ ದೃಷ್ಟಿಯಿಂದ ಬಹಳ ಪ್ರಮುಖವಾದ್ದರಿಂದ ನೀವು ಹೆಚ್ಚಿನ ಗಮನವನ್ನು ಹರಿಸ್ತಾರ ಅಂತ ನಾನಾಗಿದ್ದರೂ ಭಾವಿಸ್ತೇನೆ. ಈ ಪೇಪರ್ 5 ಮತ್ತು ಪೇಪರ್ 6ಅಲ್ಲಿ ಪೇಪರ್ 6 ಎಜುಕೇಷನ್ ಸೈಕಾಲಜಿಯನ್ನು ನಾನು ಬೋಧನೆಯನ್ನು ಮಾಡ್ತೇನೆ. ಇನ್ನೊಂದು ಅಬ್ನಾರ್ಮಲ್ ಸೈಕಾಲಜಿಯನ್ನು ಇನ್ನೊಬ್ಬರು ಟೀಚರ್ ನಿಮಗೆ ಬೋಧನೆಯನ್ನು ಮಾಡ್ತಾರೆ. ಸೊ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ರೀತಿಯ ಸಿಲೆಬಸ್ಗಳನ್ನು ನಾವು ಮುಂದಿನ ತಿಂಗಳು, ಅಂದರೆ ನೀವು ತರಗತಿಗೆ ಬಂದಾಗ ಅದನ್ನು ನೀಡ್ತೇವೆ. ಸೊ ಈಗ ನಾನು ಸೈಕಾಲಜಿಗೆ ಸಂಬಂಧಪಟ್ಟಂತೆ ಮೊದಲನೇ ಚಾಪ್ಟರ್ನ ಬಗ್ಗೆ ಸ್ವಲ್ಪ ಮಟ್ಟಿಗೆ ನಾನು ವಿವರಣೆಯನ್ನು ಈ ದಿನ ನಾನು ನೀಡ್ತೇನೆ. ಈ ಮೊದಲನೇ ಚಾಪ್ಟರ್ನಲ್ಲಿ ಶಿಕ್ಷಣ ಎಂದರೇನು, ಶೈಕ್ಷಣಿಕ ಮನೋವಿಜ್ಞಾನ ಎಂದರೇನು, ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಶಿಕ್ಷಣ ಹೇಗೆ ಸಹಾಯಕವಾಗುತ್ತೆ, ಅಥವಾ ಶೈಕ್ಷಣಿಕ ಮನೋವಿಜ್ಞಾನ ಶಿಕ್ಷಣಕ್ಕೆ ಹೇಗೆ ಸಹಾಯವನ್ನು ನೀಡುತ್ತೆ, ಶಿಕ್ಷಣ ಸಿದ್ಧಾಂತಕ್ಕೆ ಶೈಕ್ಷಣಿಕ ಮನೋವಿಜ್ಞಾನ ನೀಡಿರ್ತಕ್ಕಂಥ ಕೊಡುಗೆಗಳೇನು, ಶೈಕ್ಷಣಿಕ ಮನೋವಿಜ್ಞಾನವನ್ನು ಯಾವ ಅಧ್ಯಯನಗಳನ್ನು ನಾವು ಬಳಸಿ ಅಧ್ಯಯನವನ್ನು ಮಾಡ್ತೇವೆ, ಹಾಗೂ ಶೈಕ್ಷಣಿಕ ಮನೋವಿಜ್ಞಾನದ ಗುರಿ ಮತ್ತು ಉದ್ದೇಶಗಳೇನು ಅನ್ನುವುದನ್ನು ಇವತ್ತು ನಾನು ಸ್ವಲ್ಪ ಮಟ್ಟಿಗೆ ನಿಮಗೆ ಮನವರಿಕೆ ಮಾಡಿಕೊಳ್ತೇನೆ. ಇವತ್ತು ನಾನು ವಾಟ್ ಈಸ್ ಎಜುಕೇಷನ್ ಅಥವಾ ಶಿಕ್ಷಣ ಎಂದರೇನು ಅನ್ನುವುದರ ಬಗ್ಗೆ ನಾನು ಸ್ವಲ್ಪ ಮಟ್ಟಿನ ವಿವರಣೆಯನ್ನು ಕೊಡ್ತೇನೆ. ಇಲ್ಲಿ ಶಿಕ್ಷಣ ಅನ್ನತಕ್ಕಂಥ ಒಂದು ಪದವನ್ನು ಅಥವಾ ಎಜುಕೇಷನ್ ಅನ್ನತಕ್ಕಂಥ ಪದವನ್ನು ನೀವು ಬಹಳ ಚಿರಪರಿಚಿತವಾದ. ಇಲ್ಲಿ ಶಿಕ್ಷಣ ಅಂದಾಗ ಈ ಶಿಕ್ಷಣ ಅನ್ನತಕ್ಕಂಥ ಒಂದು ಪದ ಅಥವಾ ಎಜುಕೇಷನ್ ಅನ್ನತಕ್ಕಂಥ ಒಂದು ಪದ ಎಲ್ಲಿಂದ ಬಂತು, ಅದರ ಅರ್ಥ ಏನು ಅನ್ನುವುದನ್ನು ಸ್ವಲ್ಪ ಮಟ್ಟಿಗೆ ಈಗ ನಾವು ಚರ್ಚೆ ಮಾಡ್ತಾ ಹೋಗೋಣ. ಈ ಎಜುಕೇಷನ್ ಅನ್ನತಕ್ಕಂಥ ಒಂದು ಪದ
ಲ್ಯಾಟಿನ್ ಭಾಷೆಯ ಎಜುಕೆರೆ ಮತ್ತು ಎಜುಕೇರ್ ಅನ್ನತಕ್ಕಂಥ ಎರಡು ಪದಗಳಿಂದ ಉತ್ಪತ್ತಿಯಾಗಿರತಕ್ಕಂಥ ಒಂದು ಪದ. ಲ್ಯಾಟಿನ್ ಭಾಷೆಯಲ್ಲಿ ಎಜುಕೇರ್ ಅಂದರೆ ಪೋಷಿಸು, ಮೇಲಕ್ಕೆ ತಾ ಅನ್ನತಕ್ಕಂಥ ಒಂದು ಅರ್ಥವನ್ನು ಕೊಟ್ಟರೆ, ಎಜುಕೆರೆ ಅನ್ನತಕ್ಕಂಥ ಒಂದು ಪದ ಮುನ್ನಡೆಯತ್ತ ಸಾಗು ಅಥವಾ ಮುನ್ನಡೆಯತ್ತ ನಡೆ ಅನ್ನತಕ್ಕಂಥ ಒಂದು ಅರ್ಥವನ್ನು ಕೊಡುತ್ತೆ. ಸೊ ಇದರ ಆಧಾರದ ಮೇಲೆ ನಾವು ಶಿಕ್ಷಣ ಅಂತಕ್ಕಂಥ ಒಂದು ಪ್ರತ್ಯಯವನ್ನು ಅಥವಾ ಶಬ್ದವನ್ನು ನಾವು ವಿಶ್ಲೇಷಣೆ ಮಾಡ್ತಾ ಹೋದರೆ ಇದು ಬಹಳ ವಿಶಾಲವಾದಂಥ ಒಂದು ಅರ್ಥವನ್ನು ಹೊಂದಿದ್ದು ವ್ಯಕ್ತಿಯ ಸರ್ವಾಂಗೀಣ ಪ್ರಗತಿಗೆ ಬಹಳ ಅನುಕೂಲವಾಗುತ್ತೆ. ಏಕೆಂದರೆ ಇವತ್ತು ನಾವು ಸಮಾಜದಲ್ಲಿ ನೋಡ್ತೇವೆ ವಿದ್ಯಾವಂತರಿಗೂ ಅವಿದ್ಯಾವಂತರಿಗೂ ಇರತಕ್ಕಂಥ ವ್ಯತ್ಯಾಸಗಳೇನು ಅನ್ನುವುದನ್ನು. ಹಾಗಾಗಿ ಯಾವುದೇ ಒಬ್ಬ ವ್ಯಕ್ತಿ, ಅದರಲ್ಲೂ ಈ ಸ್ಪರ್ಧಾ ಜಗತ್ತಿನಲ್ಲಿ, ಈ ಒತ್ತಡದ ಯುಗದಲ್ಲಿ ಆತ ತನ್ನ ಜೀವನವನ್ನು ಸುಗಮಗೊಳಿಸ್ಕೊಳ್ಬೇಕು ಅಂದರೆ ಖಂಡಿತವಾಗಿಯೂ ಇವತ್ತು ಶಿಕ್ಷಣ ಅನ್ನುವುದು ಎಲ್ಲರಿಗೂ ಅವಶ್ಯಕವಾದುದು. ಏಕೆಂದರೆ ಇವತ್ತು ಶಿಕ್ಷಣ ಇಲ್ಲದೇ ಇದ್ದರೆ ಪ್ರಪಂಚದ ಎಲ್ಲ ರೀತಿಯ ಜ್ಞಾನಗಳನ್ನು ನಾವು ತಿಳ್ಕೊಳ್ಬೇಕು ಅಂದರೆ ಬಹಳ ಕಷ್ಟವಾಗುತ್ತೆ. ಸೊ ಹಾಗಾಗಿ ಈ ಶಿಕ್ಷಣ ಅನ್ನತಕ್ಕಂಥ ಒಂದು ಪದಕ್ಕೆ ಹೇಗೆ ನಮ್ಮ ಪಾಶ್ಚಿಮಾತ್ಯರು, ದಾರ್ಶನಿಕರು ಮತ್ತು ಶಿಕ್ಷಣ ಚಿಂತಕರು ತಮ್ಮದೇ ಆದಂಥ ವ್ಯಾಖ್ಯೆಗಳನ್ನು ಕೊಡುವುದರ ಮೂಲಕ ಈ ಶಿಕ್ಷಣ ಅನ್ನತಕ್ಕಂಥ ಒಂದು ಪದವನ್ನು ವಿವರಿಸೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ. ಇಂತಹ ಒಂದು ನಿಟ್ಟಿನಲ್ಲಿ ಕೊಟ್ಟಿರ್ತಕ್ಕಂಥ ಕೆಲವೊಂದು ವ್ಯಾಖ್ಯೆಗಳನ್ನು ನಾವು ನೋಡೋಣ. ಅರಿಸ್ಟಾಟಲ್ ಅಂತಕ್ಕಂಥ ಒಬ್ಬ ದಾರ್ಶನಿಕ ವ್ಯಕ್ತಿ ಶಿಕ್ಷಣದ ಬಗ್ಗೆ ತನ್ನದೇ ಆದಂಥ ಒಂದು ಮಹತ್ವಪೂರ್ಣವಾದಂಥ ಒಂದು ವ್ಯಾಖ್ಯೆಯನ್ನು ಕೊಟ್ಟಿದ್ದಾರೆ. ಅರಿಸ್ಟಾಟಲ್ನ ಪ್ರಕಾರ ಶಿಕ್ಷಣ ಎನ್ನುವುದು ಆರೋಗ್ಯಕರವಾದಂಥ ಒಂದು ದೇಹದಲ್ಲಿ ಆರೋಗ್ಯಕರವಾದಂಥ ಒಂದು ಮನಸ್ಸನ್ನು ಸೃಷ್ಟಿಸುವುದೇ ಶಿಕ್ಷಣ ಅನ್ನತಕ್ಕಂಥ ಒಂದು ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ನೋಡಿ, ಏಕೆಂದರೆ ಈ ಆರೋಗ್ಯಕರವಾದ ದೇಹದಲ್ಲಿ ಆರೋಗ್ಯಕರವಾದಂಥ ಮನಸ್ಸನ್ನು ಸೃಷ್ಟಿಸ್ತಕ್ಕಂಥದ್ದು ಅಂದಾಗ ಇದು ಬಹಳ ವಿಶಾಲವಾದಂಥ ಅರ್ಥವನ್ನು ಹೊಂದಿರತಕ್ಕಂಥದ್ದು. ಇಲ್ಲಿ ನೋಡಿ, ನಾವು ಸೈಕಾಲಜಿಯಲ್ಲಿ ಆಗಾಗ ಪದೇ ಪದೇ ಒಂದು ವಾಕ್ಯವನ್ನು ಬಳಸ್ತೇವೆ. ದೇಹ ಚೆನ್ನಾಗಿದ್ದರೆ ಮನಸ್ಸು ಚೆನ್ನಾಗಿರುತ್ತೆ, ಮನಸ್ಸು ಚೆನ್ನಾಗಿದ್ದರೆ ದೇಹವೂ ಕೂಡ ಚೆನ್ನಾಗಿರುತ್ತೆ ಅಂತಕ್ಕಂಥದ್ದು. ಹೌದು, ಒಂದು ಮತ್ತೊಂದರ ಮೇಲೆ ಸಾಕಷ್ಟು ರೀತಿಯಲ್ಲಿ ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ಯಾವುದೇ ಒಬ್ಬ ವ್ಯಕ್ತಿ ಆರೋಗ್ಯಕರವಾದಂಥ ದೇಹವನ್ನು ಕಾಪಾಡಿಕೊಂಡದ್ದೇ ಆದರೆ ಶಿಕ್ಷಣದ ಮೂಲಕ ಆರೋಗ್ಯಕರವಾದಂಥ ಒಂದು ಮನಸ್ಸನ್ನು ಕೂಡ ಬೆಳವಣಿಗೆ ಮಾಡಿಕೊಳ್ಬೋದು. ಸೊ ಇಲ್ಲಿ ಶಿಕ್ಷಣ ಅಂದಾಗ ನೋಡಿ, ಒಬ್ಬ ವ್ಯಕ್ತಿ ಬಾಹ್ಯ ಪ್ರಪಂಚಕ್ಕೆ ಕಾಲಿಟ್ಟ ನಂತರ ಪ್ರಾರಂಭದಲ್ಲಿ ಆತನಿಗೆ ಶಿಕ್ಷಣ ಅನ್ನತಕ್ಕಂಥದ್ದು ಅನೌಪಚಾರಿಕವಾಗಿ ಸಿಗುತ್ತೆ, ಔಪಚಾರಿಕವಾಗಿ ಸಿಗೋದಿಲ್ಲ. ಅಂದರೆ ಯಾವುದೇ ಒಂದು ಮಗು ಬೆಳವಣಿಗೆಯಾಗುವಾಗ ಆ ಮಗುವಿನ ಆರೋಗ್ಯದ ಕಡೆಗೆ ಅವರ ತಂದೆ ತಾಯಿಗಳು ಅಥವಾ ಪೋಷಕರು ಗಮನವನ್ನು ಕೊಡ್ತಾರೆ. ಅದರ ಜೊತೆಗೆ ಆ ಮಗುವಿನ ಬೆಳವಣಿಗೆಗೆ ತಕ್ಕಂತೆ ಸಾಕಷ್ಟು ರೀತಿಯಲ್ಲಿ ವರ್ತನೆಗಳ ಬದಲಾವಣೆಗಳಿಗೆ ಕೂಡ ಹೆಚ್ಚು ಗಮನವನ್ನು ನೀಡ್ತಾರೆ. ಮಗು ತಪ್ಪು ಮಾಡಿದಾಗ ಅದರ ತಪ್ಪಿನ ಬಗ್ಗೆ ತಿಳಿಸ್ತಾರೆ. ಆಹಾರವನ್ನು ತೆಗೆದುಕೊಳ್ಳುವಾಗ ಆಹಾರವನ್ನು ಹೇಗೆ ತೆಗೆದುಕೊಳ್ಳಬೇಕು ಅನ್ನತಕ್ಕಂಥ ವಿಚಾರಗಳನ್ನು ಮನದಟ್ಟು ಮಾಡ್ತಾರೆ. ಸೊ ಹೀಗಾಗಿ ಇಲ್ಲಿ ಶಿಕ್ಷಣ ಅನ್ನತಕ್ಕಂಥದ್ದು ಅನೌಪಚಾರಿಕವಾಗಿ ಮಗುವಿಗೆ ಸಿಗುತ್ತೆ. ಸೊ ಯಾವಾಗ ಆರೋಗ್ಯಕರವಾಗಿರತಕ್ಕಂಥ ಒಂದು ಮಗು ಈ ರೀತಿ ಅನೌಪಚಾರಿಕ ಶಿಕ್ಷಣದಿಂದ ಪಡೆದುಕೊಳ್ಳುತ್ತೋ ಅಂಥ ಸಂದರ್ಭದಲ್ಲಿ ಮಗು ಮಾನಸಿಕ ಬೆಳವಣಿಗೆಯಲ್ಲೂ ಮುಂದೆ ಬರುತ್ತೆ. ಸೊ ಹೀಗಾಗಿ ಆರೋಗ್ಯಕರವಾದ ದೇಹದಲ್ಲಿ ಆರೋಗ್ಯಕರವಾದಂಥ ಮನಸ್ಸನ್ನು ಸೃಷ್ಟಿಸುವುದೇ ಶಿಕ್ಷಣ ಅನ್ನತಕ್ಕಂಥ ಒಂದು ಅಭಿಪ್ರಾಯವನ್ನು ಒಂದು ವಿಶಾಲ ಅರ್ಥದಲ್ಲಿ ಅರಿಸ್ಟಾಟಲ್ ಅವರು ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಕೂಡ ಶಿಕ್ಷಣದ ಬಗ್ಗೆ ತಮ್ಮದೇ ಆದಂಥ ಒಂದು ವ್ಯಾಖ್ಯೆಯನ್ನು ನೀಡಿದ್ದಾರೆ. ಮಹಾತ್ಮ ಗಾಂಧೀಜಿಯವರ ಪ್ರಕಾರ ಶಿಕ್ಷಣ ಎನ್ನುವುದು ಒಬ್ಬ ವ್ಯಕ್ತಿಯ ಸರ್ವಾಂಗೀಣ ಪ್ರಗತಿಗೆ ದಾರಿ ಆಗುವುದೇ ಶಿಕ್ಷಣ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಂದರೆ ಒಬ್ಬ ವ್ಯಕ್ತಿಯ ಸರ್ವಾಂಗೀಣ ಪ್ರಗತಿಗೆ ಅನುವು ಮಾಡಿಕೊಡುವುದೇ ಶಿಕ್ಷಣ ಅನ್ನತಕ್ಕಂಥದ್ದು. ಅಂದರೆ ಯಾವುದೇ ಒಬ್ಬ ವ್ಯಕ್ತಿಯಲ್ಲಿ ಒದಗಿರತಕ್ಕಂಥ ದೈಹಿಕ ಶಕ್ತಿಯಾಗಿರ್ಬೋದು, ಮಾನಸಿಕ ಶಕ್ತಿಯಾಗಿರ್ಬೋದು, ಭೌತಿಕ ಶಕ್ತಿಯಾಗಿರ್ಬೋದು ಅಥವಾ ಆಧ್ಯಾತ್ಮಿಕ ಶಕ್ತಿಗಳಾಗಿರ್ಬೋದು, ಇವೆಲ್ಲವನ್ನು ಹೊರಗಿಡಬೇಕು ಅಂದರೆ ಶಿಕ್ಷಣದಿಂದ ಮಾತ್ರ ಸಾಧ್ಯ. ಸೊ ಹಾಗಾಗಿ ಮಹಾತ್ಮ ಗಾಂಧೀಜಿಯವರು ಒಬ್ಬ ವ್ಯಕ್ತಿಯ ಸರ್ವಾಂಗೀಣ ಪ್ರಗತಿಗೆ ಹಾದಿಯನ್ನು ಮಾಡಿಕೊಡುವುದೇ ಶಿಕ್ಷಣ ಅಂತಕ್ಕಂಥ ಒಂದು ಮಾತನ್ನು ಅವರು ಹೇಳ್ತಾರೆ. ಅದೇ ರೀತಿ ನಮ್ಮ ಡಾಕ್ಟರ್ ರಾಧಾಕೃಷ್ಣರವರ
ಹೆಸರನ್ನು ಕೇಳದೇ ಇರತಕ್ಕಂಥ ಯಾವ ವಿದ್ಯಾರ್ಥಿಯೂ ಇಲ್ಲ. ಯಾಕೆಂದರೆ ಇವರು ಶಿಕ್ಷಕರಿಗೇ ಶಿಕ್ಷಕರು. ಏಕೆಂದರೆ ಪ್ರತಿ ವರ್ಷ ನಾವು ಸೆಪ್ಟೆಂಬರ್ ಇದೇ ತಿಂಗಳಿನಲ್ಲಿ 5ನೇ ತಾರೀಕು ನಾವು ಡಾಕ್ಟರ್ ರಾಧಾಕೃಷ್ಣನವರ ಒಂದು ಜಯಂತಿಯನ್ನು ನಾವು ಆಚರಿಸ್ತೇವೆ. ಸೊ ಹಾಗಾಗಿ ಇಲ್ಲಿ ಅದನ್ನು ಶಿಕ್ಷಕರ ದಿನಾಚರಣೆ ಅಂತೂ ಕರಿತೇವೆ. ಯಾಕೆಂದರೆ ಡಾಕ್ಟರ್ ರಾಧಾಕೃಷ್ಣರವರು ಶಿಕ್ಷಣಕ್ಕೆ ನೀಡಿರತಕ್ಕಂಥ ಒಂದು ಕೊಡುಗೆ ಬಹಳ ಅಪಾರವಾದದ್ದು. ಸೊ ಹಾಗಾಗಿ ಡಾಕ್ಟರ್ ರಾಧಾಕೃಷ್ಣರವರು ಕೂಡ ಈ ಒಂದು ಶಿಕ್ಷಣದ ಬಗ್ಗೆ ತಮ್ಮದೇ ಆದಂಥ ಒಂದು ವ್ಯಾಖ್ಯೆಯನ್ನು ನೀಡಿದ್ದಾರೆ. ಡಾಕ್ಟರ್ ರಾಧಾಕೃಷ್ಣರವರ ಪ್ರಕಾರ ಶಿಕ್ಷಣ ಎಂದರೆ ನೋಡಿ, ಒಂದು ಮಗು ಮಾನವನಾಗಿ, ನಾಗರಿಕನಾಗಿ, ಸಮಾಜದಲ್ಲಿ ಸ್ನೇಹ, ಗೌರವ, ಘನತೆಗಳಿಂದ ಬೆಳವಣಿಗೆಯನ್ನು ಹೊಂದುವುದೇ ಶಿಕ್ಷಣ ಅಂತ ಹೇಳ್ತಾರೆ. ಅಂದರೆ ಡಾಕ್ಟರ್ ರಾಧಾಕೃಷ್ಣನವರ ಪ್ರಕಾರ ನೋಡಿ, ಶಿಕ್ಷಣ ಅನ್ನತಕ್ಕಂಥದ್ದು ಒಂದು ಮಗು ಬಾಹ್ಯ ಪ್ರಪಂಚಕ್ಕೆ ಕಾಲಿಟ್ಟ ಮೇಲೆ ಆ ಮಗು ಮಾನವನಾಗಿ, ನಾಗರಿಕನಾಗಿ, ಸಮಾಜದಲ್ಲಿ ಇನ್ನೊಬ್ಬರೊಡನೆ ಸ್ನೇಹ, ಗೌರವ, ಘನತೆಗಳಿಂದ ವರ್ತಿಸುವಂತೆ ಮಾಡುವುದೇ ಶಿಕ್ಷಣ ಅಂತ ಹೇಳ್ತದೆ. ಹಾಗಾಗಿ ಯಾವುದೇ ಒಬ್ಬ ವ್ಯಕ್ತಿ ಸಾಮಾನ್ಯವಾಗಿ ಶಿಕ್ಷಣವನ್ನು ಪಡೆದುಕೊಂಡಾಗ ಆತ ಎಲ್ಲರನ್ನೂ ಅಥವಾ ಎಲ್ಲವನ್ನೂ ಅರ್ಥ ಮಾಡಿಕೊಳ್ತಾ ಹೋಗ್ತಾನೆ. ಸೊ ಹಾಗಾಗಿಯೇ ಇವತ್ತು ನಾವು ಸಮಾಜದಲ್ಲಿ ಎಲ್ಲರೊಡನೆ ಸ್ನೇಹ, ಪ್ರೀತಿ ಮತ್ತು ಘನತೆಗಳಿಂದ ಜೀವಿಸ್ತಾ ಇದ್ದೇವೆ. ಸೊ ಹೀಗೆ ಇನ್ನೂ ಅನೇಕ ವ್ಯಕ್ತಿಗಳು ಈ ಒಂದು ಶಿಕ್ಷಣದ ಬಗ್ಗೆ ಸಾಕಷ್ಟು ರೀತಿಯಲ್ಲಿ ತಮ್ಮದೇ ಆದಂಥ ವ್ಯಾಖ್ಯೆಗಳನ್ನು ನೀಡಿದ್ದಾರೆ. ಅದರಲ್ಲಿ ಮತ್ತೊಬ್ಬ ನೆಲ್ಸನ್ ಮಂಡೇಲಾರವರು ಕೂಡ ಶಿಕ್ಷಣದ ಬಗ್ಗೆ ಬಹಳ ಪ್ರಮುಖವಾದಂಥ ವ್ಯಾಖ್ಯೆಯನ್ನು ನೀಡಿದ್ದಾರೆ. ಇವರು ಕೊಟ್ಟಿರ್ತಕ್ಕಂಥ ವ್ಯಾಖ್ಯೆ ಬಹಳ ಅರ್ಥಗರ್ಭಿತವಾದು. ನೆಲ್ಸನ್ ಮಂಡೇಲಾರವರ ಪ್ರಕಾರ ವಿಶ್ವದಲ್ಲಿ ಯಾವುದೇ ಒಂದು ಬದಲಾವಣೆಯನ್ನು ತರಲು ಇರತಕ್ಕಂಥ ಒಂದು ಬಹಳ ಪ್ರಮುಖವಾದಂಥ ಒಂದು ಅಸ್ತ್ರವೆಂದರೆ ಶಿಕ್ಷಣ ಅಂತ ಹೇಳ್ತಾರೆ. ಹೌದು ವಿದ್ಯಾರ್ಥಿಗಳೇ, ಇವತ್ತು ಸಮಾಜದಲ್ಲಿ ಅನೇಕ ರೀತಿಯ ದುಷ್ಕೃತ್ಯಗಳನ್ನು ನಡೀತನ್ನು ನಾವು ನೋಡ್ತಾ ಇದ್ದೇವೆ. ಕಾರಣ ಏನಪ್ಪ ಅಂದರೆ, ಎಷ್ಟೋ ಜನರಿಗೆ ಆ ಶಿಕ್ಷಣ ಇಲ್ಲದೆ ವಂಚಿತರಾಗಿ ಸಮಾಜಕ್ಕೆ ಕಂಟಕವಾದಂಥ ಕೆಲವೊಂದು ವರ್ತನೆಗಳು ಬೆಳವಣಿಗೆಯಾಗಿರ್ತವೆ. ಆದರೆ ಈ ಒಂದು ಶಿಕ್ಷಣವನ್ನು ನೀಡಿದಾಗ ಖಂಡಿತವಾಗಿಯೂ ಕೂಡ ನಾವು ಎಲ್ಲರನ್ನೂ ಬದಲಾವಣೆಯನ್ನು ಮಾಡಬಹುದು. ಸೊ ಹಾಗಾಗಿ ನೆಲ್ಸನ್ ಮಂಡೇಲಾರವರು ವಿಶ್ವದಲ್ಲಿ ಯಾವುದೇ ಒಂದು ರೀತಿಯ ಬದಲಾವಣೆಯನ್ನು ತರಬೇಕು ಅಂದರೆ ನಾವು ಚಿಕ್ಕ ವಯಸ್ಸಿನಿಂದಲೇ ಮಕ್ಕಳಿಗೆ ಶಿಕ್ಷಣವನ್ನು ನೀಡ್ತಾ ಹೋಗಬೇಕು. ಆ ಶಿಕ್ಷಣದಿಂದ ವಂಚಿತರಾದವರೇ ಇವತ್ತು ಸಮಾಜದಲ್ಲಿ ಅನೇಕ ರೀತಿಯ ದುಷ್ಕೃತ್ಯಗಳನ್ನು ಮಾಡ್ತಾ ಇರತಕ್ಕಂಥದ್ದು. ಯಾಕೆಂದರೆ ಶಿಕ್ಷಣ ಅಂತಕ್ಕಂಥದ್ದು ನಮ್ಮ ಬುದ್ಧಿಶಕ್ತಿಗೆ ಬೆಳವಣಿಗೆ ಆಗುತ್ತೆ, ಲೋಕದ ಜ್ಞಾನ ಬೆಳವಣಿಗೆ ಆಗುತ್ತೆ, ಜೊತೆಗೆ ವ್ಯಕ್ತಿತ್ವ ಅಂತಕ್ಕಂಥದ್ದು ರೂಪಿತವಾಗುತ್ತೆ. ಸೊ ಹಾಗಾಗಿ ನೆಲ್ಸನ್ ಮಂಡೇಲರವರು ಬಹಳ ಅತ್ಯಂತ ಮಹತ್ವಪೂರ್ಣವಾದಂಥ ಒಂದು ವ್ಯಾಖ್ಯೆಯನ್ನು ಶಿಕ್ಷಣದ ಬಗ್ಗೆ ಕೊಟ್ಟಿದ್ದಾರೆ. ಅದೇ ರೀತಿ ಕ್ಲೇನ್ ವಾಸನ್ ಅನ್ನತಕ್ಕಂಥವರು ಕೂಡ ಒಂದು ವ್ಯಾಖ್ಯೆಯನ್ನು ಕೊಟ್ಟಿದ್ದಾರೆ. ನೋಡಿ, ಕ್ಲೇನ್ ವಾಸನ್ ಅಂತಕ್ಕಂಥವರು ಇವರೇನು ಹೇಳ್ತಾರೆ ಅಂದರೆ, ಯಾವುದೇ ಒಬ್ಬ ವ್ಯಕ್ತಿಯಲ್ಲಿ ಜ್ಞಾನ ವಿಭಿನ್ನವಾಗಿರಲು ಅವಕಾಶ ಮಾಡಿಕೊಡುವುದೇ ಶಿಕ್ಷಣ ಅನ್ನತಕ್ಕಂಥ ಒಂದು ವ್ಯಾಖ್ಯೆಯನ್ನು ನೀಡಿದ್ದಾರೆ. ಹೌದು, ಇವತ್ತು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಅನೇಕ ರೀತಿಯ ಸಾಮರ್ಥ್ಯಗಳಿವೆ. ಆ ಸಾಮರ್ಥ್ಯಕ್ಕೆ ತಕ್ಕಂಥ ನಾವು ಶಿಕ್ಷಣವನ್ನು ನೀಡಿದಾಗ ಖಂಡಿತವಾಗಿಯೂ ಕೂಡ ಆತ ಆ ಒಂದು ಕ್ಷೇತ್ರದಲ್ಲಿ ಮುಂದೆ ಬರ್ತಾನೆ. ಸೊ ಹಾಗಾಗಿ ಒಂದೊಂದು ರೀತಿಯಲ್ಲಿ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯ ಜ್ಞಾನ ಇರುತ್ತೆ. ಇದಕ್ಕೆ ಕಾರಣ ಶಿಕ್ಷಣ. ಯಾಕೆಂದರೆ ಈಗ ನೋಡಿ, ನನಗೆ ಸಂಗೀತದಲ್ಲಿ ಆಸಕ್ತಿ ಇದ್ದರೆ ಸಂಗೀತ ಕ್ಷೇತ್ರದಲ್ಲಿ ನಾನು ಶಿಕ್ಷಣವನ್ನು ಪಡ್ಕೊಳ್ತೇನೆ. ಇನ್ನು ಕೆಲವರಿಗೆ ಕ್ರೀಡೆಯಲ್ಲೇ ಆಸಕ್ತಿ ಇದ್ದರೆ ಕ್ರೀಡೆಯ ಬಗ್ಗೆ ಹೆಚ್ಚಿನ ಒಂದು ಶಿಕ್ಷಣವನ್ನು ಪಡ್ಕೊಳ್ತಾರೆ. ಇನ್ನು ಕೆಲವರಿಗೆ ರಾಜಕೀಯದಲ್ಲಿ ಏನಾದರೂ ಆಸಕ್ತಿ ಇದ್ದರೆ ರಾಜಕೀಯದಲ್ಲಿ ಹೆಚ್ಚಿನ ಒಂದು ಆಸಕ್ತಿಯನ್ನು ಶಿಕ್ಷಣವನ್ನು ಪಡ್ಕೊಳ್ತಾರೆ. ಸೊ ಹೀಗೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನ ಆಸಕ್ತಿಗೆ ಅನುಗುಣವಾಗಿ ಶಿಕ್ಷಣವನ್ನು ಪಡೆದುಕೊಂಡು ಆ ಕ್ಷೇತ್ರದಲ್ಲಿ ಹೆಚ್ಚಿನ ಒಂದು ಜ್ಞಾನವನ್ನು ಪಡ್ಕೊಳ್ತಾನೆ. ಮತ್ತೊಬ್ಬ C.S. ಲೂಯಿಸ್ ಅಂತಕ್ಕಂಥವ್ರು ಇವರೇನು ಹೇಳ್ತಾರೆ ಅಂದರೆ ನೋಡಿ, ಇವರು ಅತ್ಯಂತ ವಿಶಾಲವಾದಂಥ ಒಂದು ಅರ್ಥದಲ್ಲಿ ಶಿಕ್ಷಣದ ಬಗ್ಗೆ ತಮ್ಮದೇ ಆದಂಥ ವ್ಯಾಖ್ಯಾನ ಕೊಟ್ಟಿದ್ದಾರೆ. ಇವರು ಹೇಳ್ತಕ್ಕಂಥದ್ದು ನೋಡಿ, ಬಂಜರು ಭೂಮಿಗೆ ನೀರುಣಿಸುವುದೇ ಶಿಕ್ಷಣ ಅಂತಕ್ಕಂಥದ್ದು. ಹೌದು, ಬಂಜರು ಭೂಮಿಗೆ ನೀರುಣಿಸುವುದು. ಬಂಜರು ಭೂಮಿ ಅಂತಕ್ಕಂಥ ಒಂದು ಪದವನ್ನು ಕೇಳಿದ್ದೀರಾ? ಯಾಕೆಂದರೆ ರೈತರ ಮಕ್ಕಳಾಗಿದ್ದರೆ ಖಂಡಿತವಾಗಿಯೂ ಬಂಜರು ಭೂಮಿ ಅಂದರೆ ಎನ್ನುವುದು ನಿಮಗೆ ಅರ್ಥವಾಗುತ್ತೆ. ಈ ಬಂಜರು ಭೂಮಿ ಅಂತಕ್ಕಂಥದ್ರಲ್ಲಿ ಯಾವ ಬೆಳೆಗಳೂ ಬೆಳೆಯೋದಿಲ್ಲ. ಆದರೆ ರೈತ ತನ್ನ ಒಂದು ಬುದ್ಧಿವಂತಿಕೆಯಿಂದ, ತನ್ನ ಒಂದು ಅನುಭವದ ಆಧಾರದಿಂದ ಆ ಬಂಜರು ಭೂಮಿಯಲ್ಲೂ ಬೆಳೆಯನ್ನು ಬೆಳೀತಾನೆ. ಸೊ ಅಂದರೆ ಒಂದು ಮಗು ಬಾಹ್ಯ ಪ್ರಪಂಚಕ್ಕೆ ಕಾಲಿಟ್ಟಾಗ ಅದು ಒಂದು ರೀತಿಯಲ್ಲಿ ಬಂಜರು ಭೂಮಿ. ಅದರ ಮನಸ್ಸು ಯಾವುದೇ ರೀತಿಯಲ್ಲಿ ಪಕ್ವವಾಗಿರೋದಿಲ್ಲ.
ಅಂಥ ಒಂದು ಮನಸ್ಸಿನ ಒಂದು ಬಿಳಿಯ ಹಾಳೆಯ ಮೇಲೆ ಶಿಕ್ಷಣದ ಮೂಲಕ ನಾವು ಯಾವುದೇ ರೀತಿಯಲ್ಲಿ ಬೇಕಾದರೂ ಆ ಮಗುವನ್ನು ನಾವು ಬೆಳವಣಿಗೆ ಮಾಡಬಹುದು. ಏಕೆಂದರೆ ಆ ಮನಸ್ಸಿನ ಬಿಳಿಯ ಹಾಳೆ ಏನಿದೆ, ಆ ಬಿಳಿಯ ಹಾಳೆಯ ಮೇಲೆ ಅಂದರೆ ನೀರುಣಿಸ್ತಕ್ಕಂಥದ್ದು. ಇಲ್ಲಿ ಬಂಜರು ಭೂಮಿಗೆ ಯಾವ ರೀತಿ ನೀರು ಉಣಿಸ್ತಾರೋ ಅದೇ ರೀತಿ ಮಕ್ಕಳಿಗೂ ಕೂಡ ನಾವು ಆ ಮಗುವಿನ ಒಂದು ಮನಸ್ಸಿನ ಮೇಲೆ ಶಿಕ್ಷಣದ ಮೂಲಕ ನಾವು ನೀರುಣಿಸ್ತಾ ಹೋದರೆ ಖಂಡಿತವಾಗಿಯೂ ಕೂಡ ಆ ಮಗು ಸಮಾಜದಲ್ಲಿ ಒಬ್ಬ ಉನ್ನತ ವ್ಯಕ್ತಿಯಾಗಿ ಬೆಳವಣಿಗೆಯನ್ನು ಹೊಂದ್ತಾನೆ. ಸೊ ಹೀಗೆ ವಿದ್ಯಾರ್ಥಿಗಳೇ, ಶಿಕ್ಷಣ ಅನ್ನತಕ್ಕಂಥ ಒಂದು ಪದಕ್ಕೆ ಅನೇಕ ದಾರ್ಶನಿಕರು, ಪಾಶ್ಚಿಮಾತ್ಯರು, ಶಿಕ್ಷಣ ಚಿಂತಕರು ತಮ್ಮದೇ ಆದಂಥ ವ್ಯಾಖ್ಯೆಗಳನ್ನು ಕೊಡುವುದರ ಮೂಲಕ ವಿವರಿಸೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ. ಇಷ್ಟೆಲ್ಲ ಕೊಟ್ಟಿರತಕ್ಕಂಥ ವ್ಯಾಖ್ಯೆಗಳನ್ನು ನಾವು ವಿಶ್ಲೇಷಣೆ ಮಾಡ್ತಾ ಹೋದರೆ ಈ ಶಿಕ್ಷಣ ಅಂತಕ್ಕಂಥದ್ದು ಅಥವಾ ಶಿಕ್ಷಣದ ಒಂದು ವ್ಯಾಪ್ತಿಯನ್ನು ನಾವು ತೆಗೆದುಕೊಂಡ್ರೆ ಇದರ ವ್ಯಾಪ್ತಿ ಬಹಳ ವಿಶಾಲವಾದ್ದು. ಸೊ ಹಾಗಾಗಿ ಈ ವ್ಯಾಪ್ತಿಯನ್ನು ನಾವು ಮತ್ತಷ್ಟು ವಿಶ್ಲೇಷಣೆ ಮಾಡ್ತಾ ಹೋದರೆ ಅಥವಾ ಅದನ್ನು ಅರ್ಥ ಮಾಡಿಕೊಳ್ಬೇಕು ಅಂದರೆ ಮತ್ತೆ ನಾವು ಈ ಶಿಕ್ಷಣ ಅಂತಕ್ಕಂಥ ಪದವನ್ನು ನ್ಯಾರೋ ವ್ಯೂನಲ್ಲಿ ಮತ್ತು ಬ್ರಾಡರ್ ವ್ಯೂನಲ್ಲಿ ನಾವು ಮತ್ತೆ ಚರ್ಚೆ ಮಾಡಬೇಕಾಗತ್ತೆ. ಇಲ್ಲದೇ ಇದ್ದರೆ ಯಾವುದೋ ಒಂದು ವ್ಯೂನಲ್ಲಿ ಶಿಕ್ಷಣವನ್ನು ನಾವು ಅರ್ಥ ಮಾಡ್ಕೊಳ್ತಾ ಹೋದರೆ ಅಥವಾ ಚರ್ಚೆ ಮಾಡ್ತಾ ಹೋದರೆ ಅದಕ್ಕೆ ಸರಿಯಾದಂಥ ಒಂದು ಅರ್ಥ ಸಿಗೋದಿಲ್ಲ. ಸೊ ಹಾಗಾಗಿ ನಾವು ಎರಡು ರೀತಿಯಲ್ಲೂ ಶಿಕ್ಷಣವನ್ನು ನಾವು ಚರ್ಚೆ ಮಾಡಬೇಕಾಗುತ್ತೆ. ಅಂದರೆ ಸಂಕುಚಿತವಾದಂಥ ಒಂದು ದೃಷ್ಟಿಯಲ್ಲಿ ಮತ್ತೊಂದು ವಿಶಾಲವಾದಂಥ ಒಂದು ದೃಷ್ಟಿಯಲ್ಲಿ ನಾವು ಶಿಕ್ಷಣದ ಬಗ್ಗೆ ಚರ್ಚೆ ಮಾಡಬೇಕಾಗತ್ತೆ. ಈ ಒಂದು ಸಂಕುಚಿತ ಮತ್ತು ವಿಶಾಲಾರ್ಥ ಏನಿದೆ, ಸೊ ಇದನ್ನು ನಾನು ಮುಂದಿನ ತರಗತಿಯಲ್ಲಿ ನಿಮಗೆ ವಿವರಣೆಯನ್ನು ಕೊಡ್ತೇನೆ. ಥ್ಯಾಂಕ್ ಯು.